1960ನೇ ಇಸ್ವಿಯಲ್ಲಿ ಎರಡು ತರದ ಗಾಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಸೇಲ್ ಆಗ್ತಾ ಇತ್ತು. ಒಂದು ಬಂದ್ಬಿಟ್ಟು ಫ್ಯಾಮಿಲಿ ಕಾರ್ಸ್ ಇರ್ತಾ ಇತ್ತು, ಅದರಲ್ಲಿ ನಿಮಗೆ ಇಂಫಾಲ ಆಗಿರ್ಬೋದು, ಬೀಟಲ್ ಆಗಿರ್ಬೋದು, ಈ ತರ ಗಾಡಿಗಳ ಸೇಲ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಇನ್ನೊಂದು ಸ್ಪೋರ್ಟ್ಸ್ ಕಾರ್ಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್ ಕಾರ್ಸ್. ಎಕ್ಸಾಂಪಲ್ ಇವಾಗ ನಮಗೆ ಫರಾರಿದು GTO 250 ಬರ್ತಾ ಇತ್ತು, ಇಲ್ಲ ಅಂತಂದ್ರೆ ಕ್ಯಾಡಲಾಕ್ ಬರ್ತಾ ಇತ್ತು. ಇವ್ ಎರಡರ ಮಧ್ಯದಲ್ಲಿ ಒಂದು ಗ್ಯಾಪ್ ಫಿಲ್ ಮಾಡ್ಕೊಳ್ಳೋದಕ್ಕೆ ಗಾಡಿಗಳು ಇರೋಂಥದ್ದು ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಯೂತ್ನು ಕೂಡ ಅಟ್ರಾಕ್ಟ್ ಮಾಡ್ಕೊಳ್ಳೋಂಥ ಗಾಡಿನೂ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಆ ಟೈಮಲ್ಲಿ 1964 ಅಲ್ಲಿ ಇಂಟ್ರೊಡ್ಯೂಸ್ ಆಗಿರೋಂಥದ್ದೇ ನಮಗೆ ಫೋರ್ಡ್ ಮಸ್ಟ್ಯಾಂಗ್. ಇದು ಇಂಟ್ರೊಡ್ಯೂಸ್ ಆದಾಗ ಮಿಲಿಯನ್ಸ್ ಗಟ್ಟಲೆ ಯೂನಿಟ್ಗಳು ಸಿಕ್ಕಾಪಟ್ಟೆ ಸೇಲ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. 1960s ಅಲ್ಲಿ ನಿಮಗೆ ವೈಡ್ ರೋಡ್ಸ್, ಫ್ಯೂಲ್ ಕಾಸ್ಟ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ, ಅದಕ್ಕೆ ತುಂಬಾ ಜಾಸ್ತಿ ಸೇಲ್ ಆಗೋಯ್ತು. ತುಂಬಾ ಜನನು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇದು ಬಂದು ನಮಗೆ ಫೋರ್ಡ್ ಮಸ್ಟ್ಯಾಂಗ್ GT 2017 ಮಾಡೆಲ್. ಇದರಲ್ಲಿ ಬರುವಂತದ್ದು V8 ಇಂಜಿನ್, 5 ಲೀಟರ್, 430+ BHP ಬರುತ್ತೆ, 540+ ನಮಗೆ ನ್ಯೂಟನ್ ಮೀಟರ್ಸ್ ಟಾರ್ಕ್ ಬರುವಂಥದ್ದು. ಇದರಲ್ಲಿ ನೀವು ಇಂಜಿನಿನ ಅಲೈನ್ಮೆಂಟು ಕೂಡ ನೋಡ್ಕೊತಾ ಇರ್ಬೋದು. ಎಲ್ಲದು ನಿಮಗೆ ಸ್ಟ್ರೇಟ್ ಕಾಣ್ತಾ ಇದೆ, ಬಟ್ ಇರೋಂಥದ್ದು V ಶೇಪಲ್ಲಿ. ಈ ಕಡೆ 4 ಸಿಲಿಂಡರ್ ಇರುತ್ತೆ, ಈ ಕಡೆ 4 ಸಿಲಿಂಡರ್ ಇರುತ್ತೆ. ಸೊ ಅದರಿಂದ ವೇಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗುತ್ತೆ. ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ನಮ್ಮ ಇನ್ಲೈನ್ 4 ಏನು ಬೈಕ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ಇನ್ಲೈನ್ 4 ಸ್ಟ್ರೇಟ್ ಆಗಿ ನಮಗೆ ಅಲೈನ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಿಲಿಂಡರ್ಸ್ಗಳದ್ದು. ಅದರಿಂದಾಗಿ ಅದು ಒಂದು ಸ್ವಲ್ಪ ನಮಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಬಂದಿರುತ್ತೆ. ಅದೇ ಥರ ನಾವು 8 ಸಿಲಿಂಡರ್ ಇಟ್ಕೋಬೇಕು ಇದರಲ್ಲಿ ಅಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಇದು ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆ ವೇಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಆಗೋದಕ್ಕೆ, ಅದಾದಮೇಲೆ ಬೇಕಾಗಿರುವಷ್ಟು ಪವರ್ನ ಡ್ರೈವ್ ಮಾಡ್ಕೊಳ್ಳೋದಕ್ಕೆ ಅವರು V ಶೇಪಲ್ಲಿ ಇಟ್ಕೊಂಡಿರುವಂಥದ್ದು ಇಂಜಿನ್. ಒಂಥರ ಇಂಜಿನಿಯರಿಂಗಲ್ಲಿ ಒಂದು ಮಾರ್ವಲ್ ಅಂತಲೇ ನೀವು ಅಂದ್ಕೊಂಡಿರ್ಬೋದು. ಪ್ಲಸ್ ಈ ಕಲರೂ ಕೂಡ ನಮಗೆ ಸಿಕ್ಕಾಪಟ್ಟೆ ಲಿಮಿಟೆಡ್ ಇದ್ದಿದ್ದು. V8 ಅಂತಂದರೆ 8 ಸಿಲಿಂಡರು. ಒಂದು ಸಿಲಿಂಡರ್ ವರ್ಕಿಂಗು ಒಂದು ಬೇಸಿಕ್ಕಾಗಿ ನಾವು ತಿಳ್ಕೋಬೇಕು ಅಂತಂದರೆ ಅದರಲ್ಲಿ ಪಿಸ್ಟನ್ ಇರುತ್ತೆ, ವಾಲ್ವ್ಸ್ ಇರುತ್ತೆ, ಅದಾದಮೇಲೆ ಸ್ಪಾರ್ಕ್ ಪ್ಲಗ್ ಇರುತ್ತೆ. ಫಸ್ಟು ಇಂಟೇಕ್ ಆಗುತ್ತೆ ಏರ್ ಫ್ಯೂಲು, ಅದಾದಮೇಲೆ ಕಂಪ್ರೆಷನ್ ಆಗುತ್ತೆ. ಕಂಪ್ರೆಸ್ ಆದ ತಕ್ಷಣ ಅಲ್ಲಿ ಸ್ಪಾರ್ಕ್ ಹೊಡೆಯುತ್ತೆ. ಸ್ಪಾರ್ಕ್ ಹೊಡೆದಾಗ ಎಕ್ಸ್ಪ್ಲೋಷನ್ ಆಗುತ್ತೆ. ಎಕ್ಸ್ಪ್ಲೋಷನ್ ಆಗಿರೋ ಪ್ರೆಷರ್ಗೆ ಕೆಳಗಡೆ ಬರುತ್ತೆ, ಆವಾಗ ಎಕ್ಸಾಸ್ಟಿಂದ ಔಟ್ಲೆಟ್ ಆಗೋದು. ನೀವೀಗ ಆ ಸೆಟಪ್ನ ಸುಮಾರು 8 ಸಿಲಿಂಡ್ರಿಗೆ ಹಾಕ್ಕೊಂಡಿರಿ, ಎಷ್ಟು ಚೆನ್ನಾಗಿ ಅದು ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ನಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಸೊ ಈ 8 ಸಿಲಿಂಡರು ಕೂಡ ಏನು 4 ಸ್ಟೇಜ್ ಇರುತ್ತಲ್ಲ ನಮಗೆ ಸ್ಟ್ರೋಕಿಂದು, ಆ 4 ಸ್ಟ್ರೋಕು ಬೇರೆ ಬೇರೆ ಇಂಟರ್ವಲ್ಸಲ್ಲಿ ಹೊಡಿತಾ ಇರುತ್ತೆ. ಅದಕ್ಕೆ ಇದರ ಸೌಂಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದರಲ್ಲಿ ಫುಲ್ ಸಿಸ್ಟಮ್ ಬೋರ್ಲಾ ಎಕ್ಸಾಸ್ಟು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿರೋಂಥದ್ದಿದೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು 10-15 BHP ಇನ್ನೂ ಜಾಸ್ತಿ ಆಗಿರುತ್ತೆ. ಆದರೆ ಕೊಡೋವಂಥ ಸೌಂಡು ಮಾತ್ರ ಕೇಳೋಣ ನಾವು. ನಮಗೆ ಇಂಜನ್ಗೆ ಏರ್ ಕೊಡಬೇಕು, ಫ್ಯೂಲ್ ಜೊತೆ ಮಿಕ್ಸ್ಚರ್ ಆಗಿ ಆ ಎಕ್ಸ್ಪ್ಲೋಷನ್ ಆಗಬೇಕು ಅಂತಂದರೆ ಏರ್ ತಗೊಳ್ಳೋದಕ್ಕೆ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊತಾ ಇರ್ತೀವಿ. ನ್ಯಾಚುರಲಿ ಆಸ್ಪಿರೇಟೆಡ್ ಅಂತಂದ್ರೇನು? ನ್ಯಾಚುರಲ್ ಆಗಿ ಅದ್ರ ಪಾಡಿಗೆ ಅದೇ ಏರ್ ತಗೊಳುತ್ತೆ ಅಂತ. ಎಡಿಷನಲ್ ಆಗಿ ನಾವೇನು ಪುಷ್ ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಟರ್ಬೋ ಆಗಿರ್ಬೋದು, ಸೂಪರ್ ಚಾರ್ಜರ್ ಆಗಿರ್ಬೋದು, ಆ ಥರದ್ದೆಲ್ಲ ಏನಿಲ್ಲ. ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ನಿಮಗೆ ಟರ್ಬೋ ಕಿಕ್ ಆದಾಗ ಏನು ನಿಮಗೆ ಬೂಸ್ಟ್ ಕೊಡುತ್ತಲ್ಲ, ಇಲ್ಲ ಸೂಪರ್ ಚಾರ್ಜರ್ ಕಿಕ್ ಆದಾಗ ನಿಮ್ಗೇನು ಬೂಸ್ಟ್ ಕೊಡುತ್ತಲ್ಲ, ಆ ಥರದ್ದು ಲ್ಯಾಗ್ ಇರಲ್ಲ ಇದರಲ್ಲಿ. ಇನಿಷಿಯಲಿಂದನೇ ಕರೆಕ್ಟಾಗಿ ನಿಮಗೆ ಪುಷ್ ಇರುತ್ತೆ. ಇನಿಷಿಯಲ್ ಆಗಿ ನಿಮಗೆ ಪುಷ್ಷು ಮತ್ತು ಟಾರ್ಕು ಹೈಯರ್ RPMವರೆಗೂ ಕೊಡೋವಂಥದ್ರಿಂದ ನಿಮಗೆ ಅದರ ಸ್ಪೀಡ್ ಆಗಿರಲಿ, ಇಂಜಿನಿನ ಸ್ಮೂತ್ನೆಸ್ ಆಗಿರಲಿ, ಇಲ್ಲ ಕೊಡೋವಂಥ ಗ್ರಂಟ್ ಆಗಿರಲಿ, ತುಂಬ ಬಾಂಬಾಗಿ ಬರ್ತಾ ಇರುತ್ತೆ. 60s ಇಂಟ್ರೊಡ್ಯೂಸ್ ಆಗಿದ್ರು ಕೂಡ 70s 80s ಬರುವಂಥ ಟೈಮಲ್ಲಿ ಫ್ಯೂಲ್ ಪ್ರೈಸಸ್ಸು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಆಗಿ ಸ್ಟಾರ್ಟ್ ಆಗೋಯಿತು. ಅದ್ರ ಜೊತೆಗೆ ರೆಗ್ಯುಲೇಷನು ಕೂಡ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅಂದ್ರೂ ಆ ಟೈಮನ್ನು ಸರ್ವೈವ್ ಮಾಡ್ಕೊಂಡು ಬಂದಿರೋಂಥ ಗಾಡಿ ಇದು. ಬಟ್ ಎಲ್ಲ ಚೇಂಜಸ್ಸು ಕೂಡ ನಮ್ಗೆ ಆಗಿದ್ದು 2000s. ಯಾಕೆ ಅಂತಂದರೆ ಫೋರ್ಡ್ ಅವರು 2 ಸ್ಟೆಪ್ ತೊಗೊಂಡ್ರು. ಒಂದು ಹೊಸದಾಗಿರೋಂಥ ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ಇನ್ನೊಂದು ಕ್ಲಾಸಿಕ್ ಡಿಸೈನ್ನ ವಾಪಸ್ ತೊಗೊಂಬಂದರು. ಸೊ ಈ ಫೋರ್ಡ್ ಮಸ್ಟ್ಯಾಂಗು GT ಏನಿದೆಯಲ್ಲ, ಇದು ಬಂದ್ಬಿಟ್ಟು 5 ಲೀಟರು 6 ಸ್ಪೀಡ್ ಆಟೋಮ್ಯಾಟಿಕ್. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು ಮಸ್ಟ್ಯಾಂಗ್ ಇದೇನು ಅಂತಂದರೆ, ಇದು ರೇರ್ ವೀಲ್ ಡ್ರೈವ್. ಯೂಶಲ್ ಆಗಿ ನಮಗೆ ಫ್ರಂಟ್ ವೀಲ್ ಡ್ರೈವ್ ಇದ್ದರೆ ಏನಾಗುತ್ತೆ, ಪುಲ್ ಮಾಡ್ದಂಗೆ ನಮಗೆ ಫೀಲಿಂಗ್ ಬರೋವಂಥದ್ದು ಗಾಡಿಗಳು. ಅದೇ ರೇರ್ ವೀಲ್ ಡ್ರೈವ್ ಇದ್ದರೆ ಪುಷ್ ಮಾಡಿರೋ ಥರ ಫೀಲಿಂಗ್ ಬರುತ್ತೆ. ಯಾಕೆಂತಂದರೆ ಆ ಟೈಮಲ್ಲಿ ನಮಗೆ ಬರೀ ಫ್ರಂಟ್ ವೀಲು ಡೈರೆಕ್ಷನ್ ಕೊಡೋಕ್ಕಷ್ಟೇ ಇರುತ್ತೆ. ಅದರಿಂದಾಗಿ ಫ್ರಂಟ್ ವೀಲು ಡ್ರೈವ್ ಮಾಡ್ಕೊಳ್ಳೋವಂಥ ಪ್ರಿಸಿಷನ್ನು ಕೂಡ ತುಂಬ ಜಾಸ್ತಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ, ರೇರ್ ವೀಲ್ ಡ್ರೈವ್ ಆಗಿರೋಂಥದ್ರಿಂದ ನಮಗೆ ಈಸಿಯಾಗಿ ಡ್ರಿಫ್ಟ್ ಆಗೋದು, ಬರ್ನೌಟ್ ಮಾಡೋದು ಅವೆಲ್ಲದು ಕೂಡ ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಕೊಂಡಿರ್ಬೋದು ಇದರಲ್ಲಿ. ಈ ಗಾಡಿಯಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರೋವಂಥದ್ದು ಬೋರ್ಲಾ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಅಂತಂದರೆ ಒಂದ್ಸರಿ ನೋಟು ಕೂಡ ನಾವು ಕೇಳಲೇಬೇಕಲ್ಲ. ಒಂದು ಸ್ಟಾರ್ಟ್ ಮಾಡಿ ನೋಡೋಣ ತಡ್ರಿ. ಐಡ್ಲಿಂಗ್ ಸೌಂಡ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಗಾಡಿದು ನಾವು ಕೇಳೋಣ.
ಪಾಪ್ಕಾರ್ನ್ಸ್ ಫುಲ್. ಸುಮಾರು 20-25 ವರ್ಷ ಆಪರೇಷನ್ ಆದಮೇಲೆ ಫೋರ್ಡು 2021 ಎಕ್ಸಿಟ್ ಆಯಿತು. 2016 ಇಂಟ್ರೊಡ್ಯೂಸ್ ಮಾಡ್ಕೊಂಡಿರುವಂಥ ಮಸ್ಟ್ಯಾಂಗು 2020 ಮತ್ತು 2021 ಆ ಟೈಮಲ್ಲಿ ಮೋಸ್ಟ್ಲಿ ಲಾಸ್ಟ್ ಯೂನಿಟ್ ಸೇಲ್ ಮಾಡ್ಕೊಂಡಿರ್ಬೋದು. ಎರಡು ಕಡೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಯೂನಿಟ್ ಇದ್ದಿತ್ತು. ಒಂದು ಚೆನ್ನೈಯಲ್ಲಿತ್ತು, ಇನ್ನೊಂದು ಸಾನಂದಲ್ಲಿತ್ತು, ಗುಜರಾತಲ್ಲಿರುವಂಥದ್ದು. ಆಲ್ಮೋಸ್ಟ್ 4 ಲಕ್ಷಕ್ಕಿಂತ ಜಾಸ್ತಿ ಕಾರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಅವರು ಇಟ್ಕೊಂಡಿದ್ರು ಕೂಡ ಸುಮಾರು 20-25% ಕೆಪಾಸಿಟಿ ಅಷ್ಟೇ ಅವರು ಯೂಸ್ ಮಾಡ್ಕೊತಾ ಇದ್ರು. ಅದರಿಂದಾಗಿ ಲಾಸಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಒಂದು 10 ವರ್ಷದಲ್ಲಿ $2 ಬಿಲಿಯನ್ ಕೂಡ ಜಾಸ್ತಿ ಲಾಸಸ್ ಆಗಿರೋಂಥದ್ರಿಂದ ಅವ್ರಿಗೆ ಇಲ್ಲಿ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಕೂಡ ಎಕ್ಸಿಟ್ ಮಾಡ್ಕೋಬೇಕಾಗಿತ್ತು. ಇನ್ನೊಂದು ಈ ಮಸ್ಟ್ಯಾಂಗು ಬಂದ್ಬಿಟ್ಟು CBU ಯೂನಿಟ್ ಆಗಿರುವಂಥದ್ದು. CBU ಅಂತಂದರೆ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ಸು. ಅದನ್ನು ತೊಗೊಂಬಂದು ಸೇಲ್ ಮಾಡ್ತಾಯಿದ್ರು. ಇದನ್ನು ಯಾಕೆ ಡಿಸ್ಕಂಟಿನ್ಯೂ ಮಾಡಿಕೊಂಡ್ರು ಅಂತಂದರೆ ಇದೇನು ಎಕ್ಸಿಟ್ ಆಯ್ತಲ್ಲ, ಅದಾದಮೇಲೆ ಅವರ ಡೀಲರ್ಶಿಪ್ ಜೊತೆಗೆ ಇರೋವಂಥ ಲಿಂಕ್ಸ್ ಏನಿತ್ತು ಅದು ಕಟ್ಟಾಗೋಯ್ತು. ಸೊ ಅಕಸ್ಮಾತ್ ಅವ್ರೇನಾದ್ರು ಇಂಡಿವಿಜುವಲ್ ಯೂನಿಟ್ಸ್ ತಂದು ಮಾರಬೇಕಂದ್ರೂ ಕೂಡ ಅವ್ರಿಗೆ ಇರೋವಂಥ ಪ್ಲೇಸು ಕೂಡ ಇರ್ತಾ ಇರಲಿಲ್ಲ. ರೀಸೆಂಟಾಗಿ ಬಂದಿರೋಂಥ ನ್ಯೂಸ್ ಏನು ಅಂತಂದರೆ ಜೂನ್ 2026 ಇಂದ ಮತ್ತೆ ಫೋರ್ಡು ಚೆನ್ನೈಯಲ್ಲಿರುವಂಥ ಫೆಸಿಲಿಟಿನ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಬರೀ ಎಕ್ಸ್ಪೋರ್ಟಿಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದೇನೋ ಬೆನಿಫಿಟ್ ಆಗುತ್ತೆ, ಬಟ್ ಇರೋವಂಥ ಯೂನಿಟ್ಸ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ತಿರೋಂಥದ್ರಿಂದ ಅಕಸ್ಮಾತ್ ಫ್ಯೂಚರಲ್ಲಿ ಫೋರ್ಡ್ ಏನಾದರೂ ವಾಪಸ್ ಬರಬೇಕು ಅಂದ್ರೂ ಕೂಡ ಅವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಯೂಸ್ ಆಗುತ್ತೆ. ಸೊ ಅವೆಲ್ಲದು ಬಿಟ್ಟರು ಕೂಡ ನಮಗೂ ವಾಲ್ಪೇಪರ್ ಆಗಿ ಇರೋವಂಥ ಒಂದು ಗಾಡಿ ಫೋರ್ಡ್ ಮಸ್ಟ್ಯಾಂಗ್. ಎಷ್ಟೊಂದು ಜನ ನಾವು ಕಂಪ್ಯೂಟರಲ್ಲಿ ಎಲ್ಲೋ ಮಸ್ಟ್ಯಾಂಗಿನ ವಾಲ್ಪೇಪರ್ ಇಟ್ಕೊಂಡಿದ್ದೀವಿ. ಇದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ವಾಪಸ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಫೋರ್ಡ್ ಈಗ ಫೋರ್ಡ್ ಪ್ಲಸ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸು ಆ ಕಡೆ ಎಲ್ಲ ಸ್ವಿಚ್ ಆಗ್ತಾ ಇದೆ. ಅಂದ್ರೂ ಇದರ ಲೆಗಸಿ ಯಾವಾಗಲೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಮಸಲ್ ಕಾರ್ ಅಂತ ಹೇಳ್ಬಿಟ್ಟು ನಾವು ಯಾವತ್ತೇ ಹಿಸ್ಟ್ರಿಯಲ್ಲಿ ಓದಿದ್ರೂ ಕೂಡ ಅದರ ಮುಖ ಯಾವತ್ತೂ ಕೂಡ ಫೋರ್ಡ್ ಮಸ್ಟ್ಯಾಂಗೇ ಆಗಿರುತ್ತೆ. ಅಷ್ಟೇ ಈ ಸೂಪರ್ ಕಾರ್ಗಳ ಸೀರೀಸಲ್ಲಿ ಫಸ್ಟ್ ವಿಡಿಯೋ ನಾವು ಮಾಡ್ಕೊಂಡಿರೋವಂಥದ್ದು ಮಸ್ಟ್ಯಾಂಗಿಂದು. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never under yard, never ever, I'm forever on. Check my repertoire, check my repertoire, don't check me now. Let's just check some involved. I've been feeling like I'm next to God, next to God, next to God.